ತಿರುಪತಿ ತಿರುಮಲದಲ್ಲಿ ಈಗಾಗಲೇ ಏನು ಸಾಕಷ್ಟು ಲಡ್ಡು ವಿವಾದ ಎದ್ದಿತ್ತು. ಈ ಹಿನ್ನೆಲೆಯಲ್ಲಿ 1-2-3 ದಿನಗಳ ಕಾಲ ಕೊಂಚ ಮಟ್ಟಿಗೆ ಕಡಿಮೆ ಕಾಣಿದ್ದಂತಹ ಭಕ್ತರ ಸಂಖ್ಯೆ ಈಗ ಸದ್ಯಕ್ಕೆ ಗಣನೀಯವಾಗಿ ಹೆಚ್ಚುತ್ತಲೇ ಬರ್ತಾ ಇದೆ. ಈಗಾಗಲೇ ದೃಶ್ಯಾವಳಿಗಳಲ್ಲಿ ನಾನು ನಿಮಗೆ ತೋರಿಸ್ತಾನು ಹೋಗ್ತೇನೆ ಯಾವ ರೀತಿಯಾಗಿ ಜನ ಬರ್ತಾ ಇದ್ದಾರೆ ಅಂತ ಹೇಳಿ. ಈಗ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನ ಈಗ ಬರ್ತಾ ಇದ್ದಾರೆ. ಅವರೆಲ್ಲರೂ ಸಹ ಏನು ಯಾವುದೇ ರೀತಿಯಾದಂತಹ ಆತಂಕ ಇಲ್ಲದೆ ಎಲ್ಲರೂ ಈಗ ಇಲ್ಲಿ ಬಂದು ದೇವರ ದರ್ಶನಕ್ಕೆ ಮಾಡಲಿಕ್ಕೆ ಎಲ್ಲ ಕೂಡ ಬರ್ತಾ ಇರುವಂತಹದ್ದು. ಇನ್ನು ನಾನು ಬೆಟ್ಟದ ಎಂಟ್ರೆನ್ಸ್ ನಲ್ಲಿ ಇದ್ದೇನೆ. ಬೆಟ್ಟದ ಎಂಟ್ರೆನ್ಸ್ ನಲ್ಲಿ ನಾನು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ ಯಾವ ರೀತಿಯಾಗಿ ಜನ ಕಂಟಿನ್ಯೂಸ್ಲಿ ಫ್ಲೋ ಆಗ್ತಾನೆ ಇದೆ, ಬರ್ತಾನೆ ಇದ್ದಾರೆ. ನಿನ್ನೆ ರಾತ್ರಿಯಿಂದಲೂ ಸಹ ಯಾವುದೇ ರೀತಿಯಾದಂತಹ ಸ್ಟಾಪ್ ಇಲ್ಲದಂತೆ ಬರ್ತಾನೆ ಇದ್ದಾರೆ. ಇನ್ನು ಗಣನೀಯವಾಗಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚುತ್ತಾ ಏನು ಶನಿವಾರ ಭಾನುವಾರ ಏನಿರುತ್ತೆ ಈ ಒಂದು ಸಂದರ್ಭದಲ್ಲಿ ವೀಕೆಂಡ್ ಆದಂತಹ ಸಂದರ್ಭದಲ್ಲಿ ಸುಮಾರು 1 ಲಕ್ಷಕ್ಕೂ ಹೆಚ್ಚು ಜನರು ಒಂದು ದರ್ಶನವನ್ನ ಪಡಿತಾರೆ. ಆದ್ರೆ ಆ ಒಂದು ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ 83,000 ಜೊತೆಗೆ 78,000 ಈ ರೀತಿಯಾದಂತಹ ಜನ ದರ್ಶನವನ್ನ ಪಡೆದಿದ್ರು. ಸದ್ಯಕ್ಕೆ ಈಗ ಏನು ವೀಕ್ ಡೇಸ್ ಆಗಿರೋದ್ರಿಂದ ಕಂಟಿನ್ಯೂಸ್ ಆಗಿ ಬರ್ತಾ ಇದ್ದಾರೆ. ಏನು 85,000 ಜನ ಸರಾಸರಿ ದರ್ಶನವನ್ನ ಪಡಿತಾರೆ. ಅದಕ್ಕೂ ಮೀರಿ ಈಗ ಭಕ್ತರ ಸಂಖ್ಯೆ ಹೆಚ್ಚುತ್ತಾ ಇದೆ ಅಂತ ಹೇಳಿ ಟಿಟಿಡಿ ಒಂದು ಮಾಹಿತಿಯನ್ನು ನೀಡಿರುವಂತಹದ್ದು. ಈಗ ಸದ್ಯಕ್ಕೆ ಅಂದ್ರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಕೂಡ ಜನ ಬಂದಿರುವಂತಹದ್ದು. ಅವ್ರನ್ನ ಕೂಡ ನಾನು ಮಾತಾಡಿಸ್ತಾ ಹೋಗ್ತೇನೆ. ಈಗ ಒಬ್ಬೊಬ್ಬರನ್ನೇ ಅವ್ರನ್ನ ಮಾತಾಡಿಸ್ತಾ ಹೋಗ್ತೇನೆ. ಸರ್, ನೀವು ಎಲ್ಲಿಂದ ಬಂದಿದ್ದೀರಾ? ಸರ್, ರಾಮನಗರದಿಂದ ಬಂದಿದ್ದೀವಿ. ದರ್ಶನ ಇನ್ನೂ ಆಗಲಿಲ್ಲ. ಆದರೆ ಈ ಲಡ್ಡು ವಿಚಾರದಲ್ಲಿ ತುಂಬ ಬೇಜಾರಾಗಿದೆ. ಇಡೀ ಪ್ರಪಂಚದಲ್ಲೇ ಗುಲ್ಲಂತ ಎಬ್ಬರಿಸ್ತಾ ಇದ್ದಾರೆ. ಸನಾತನ ಧರ್ಮದಲ್ಲೇ ಇದೊಂದು ಭಾಳ ಬೇಜಾರು, ನೋವಾಗ್ತಾ ಇದೆ. ಮನುಷ್ಯರಿಗೆ ತಿನ್ಸೋದಿಲ್ದಿರೆ ಲಡ್ಡುನ ದೇವರಿಗೆ ಅಭಿಷೇಕ ಮಾಡ್ತಾ ಇದ್ದಾರೆ. ಅದೊಂದು ಬೇಜಾರು ನಮಗೆ. ಮನುಷ್ಯರು ತಿಂದರೆ ಎಲ್ಲಾದರೂ ಹೋಗ್ಬೋದು, ಜೀರ್ಣ ಮಾಡ್ಕೊಳ್ಬೋದು. ಆದರೆ ದೇವರಿಗೆ ನೈವೇದ್ಯ ಎಲ್ಲ ಮಾಡ್ತಾರೆ, ಅಭಿಷೇಕ ಮಾಡ್ತಾರೆ. ಇದು ಭಾಳ ಬೇಜಾರದ ಸಂಗತಿ. ಇದ್ರ ಬಗ್ಗೆ ತನಿಖೆ ಆಗಬೇಕು. ತಪ್ಪಿಸರಿಗೆಲ್ಲ ಶಿಕ್ಷೆ ಆಗಲೇಬೇಕಂತ ನನ್ನ ಕೋರಿಕೆ ಸರ್. ಈಗ ಇನ್ನೂ ಕೂಡ ನಮ್ಮ ಜೊತೆಲಿ ಇದ್ದಾರೆ, ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಅಮ್ಮ, ಎಲ್ಲಿಂದ ಬಂದಿದ್ದೀರಾ? ದರ್ಶನ ಆಯ್ತು ಸರ್, ಶಿವಮೊಗ್ಗದಿಂದ. ದರ್ಶನ ಆಯ್ತಾ? ಆಯ್ತು, ನಿನ್ನೆ ಆಯ್ತು. ಈಗ ಸದ್ಯಕ್ಕೆ ನಿಧಾನವಾಗಿ ಜನ ಜಾಸ್ತಿ ಬರ್ತಾ ಇದ್ದಾರೆ. ತಿರುಪತಿಯಲ್ಲಿ ಲಡ್ಡು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಹೋಮ ಹವನಗಳನ್ನ ಮಾಡಿದ್ರು. ಸೊ ಈಗ ನಿಮ್ ಮನಸ್ಸಲ್ಲಿರೋದು ಆ ಆತಂಕ ಎಲ್ಲ ದೂರ ಆಗಿದೆಯಾ? ದೂರ ಆಗಿದೆ. ಏನೇ ಇದ್ರೂ ಮನಸ್ಸಲ್ಲಿ ತುಂಬಾ ಬೇಜಾರಿದೆ. ಯಾಕಂದ್ರೆ ಲಡ್ಡು ಅನ್ನೋದೇ ಇನ್ನೊಂದು ರೂಪನ್ನ ನಾವು ಆ ಭಗವಾನ್ ದೇವ್ರನ್ನ ನೋಡ್ತೀವಿ. ನಾವು ತಿರುಪತಿ ಆದ್ಮೇಲೆ ನೆಕ್ಸ್ಟ್ ಲಡ್ಡು ಅಲ್ಲೇ ನಾವು ಅದ್ ಭಗವಂತನ ನೋಡೋದು. ಅದ್ರಲ್ಲೇ ಈ ತರ ಮಾಡಿದ್ದಾರೆ ಅಂದಾಗ ಮನ್ಸಿಗೆ ಬಹಳ ಬೇಜಾರಾಯ್ತು. ಆದ್ರೆ ಸ್ವಲ್ಪ ಕೈಯಲ್ಲಿ ಹಿಡಿಬೇಕಾದ್ರೆ ತಟ್ಟಂತ ತಲೆಗೆ ನೆನ್ಪು ಬರುತ್ತೆ. ಬಟ್ ಈಗ ಪರವಾಗಿಲ್ಲ, ತಿನ್ಬೋದು. ಇನ್ನು ಕೂಡ ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನೀವೆಲ್ಲಿಂದ ಬಂದಿರೋದು? ಸರ್, ನಾವು ಮಂಡ್ಯದಿಂದ ಬಂದಿರೋದು. ಈಗ ನಿನ್ನೆ ತುಂಬಾನೇ ಕ್ರೌಡ್ ಕಡಿಮೆ ಇತ್ತು ಸರ್. ಇವತ್ತು ನಿನ್ನೆ ಹೋಮಯಾಗ ಎಲ್ಲ ಆದ್ಮೇಲೆ ಅದೇ ಮಾಧ್ಯಮ ಮುಖಾಂತರ ಬಂದಾಗ ಸ್ವಲ್ಪ ಜನಕ್ಕೆ ಇನ್ನೂ ಗೊತ್ತಾಗಿ ಬರ್ತಾ ಇದ್ದಾರೆ ಈಗ. ಆದರೆ ಮುಂಚೆ ಇದ್ದಷ್ಟು ಕ್ರೌಡ್ ಇಲ್ಲ ಇವತ್ತು. ಅದೇ ಮೇಡಮ್ ಹೇಳಿದ್ರಲ್ಲ ಹಾಗೇನೆ ಎಲ್ಲರಿಗೂ ಲಡ್ಡುನ ತಗೊಳ್ದೇನೆ ತೃಪ್ತಿಯಿಂದ ಹೋಗಕ್ಕೆ ಮನಸ್ಸಿಲ್ಲ. ಆದರೆ ತಗೊಂಡ್ರೆ ಎಲ್ಲೋ ಒಂಥರ ಆತಂಕ, ಈಗಲೂ ಏನಾದರೂ ನಡೀತಾ ಇದೆಯಾ ಅಂತ. ಇದು ತಿರುಪತಿ ಕ್ಷೇತ್ರ ಮಾತ್ರ ಅಲ್ಲ, ಬೇರೆ ಕಡೆನೂ ಈ ಥರ ಆಗ್ತಾ ಇದೆಯಾ ಅಂತಲೂ ನಮಗೆ ಭಯ ಆಗ್ತಾ ಇದೆ ಸರ್. ಸೊ ದೇವಸ್ಥಾನಕ್ಕೆ ಹೋದರೆ ದೇವ್ರು ನೋಡ್ಕೊಂಡು ಬರೋಣ, ಪ್ರಸಾದದ ವಿಷಯಕ್ಕೆ ಹೋಗೋದು ಬೇಡ ಅಂತ ಅನಿಸ್ತಾ ಇದೆ. ಇನ್ನೂ ಕೂಡ ಸಾಕಷ್ಟು ಜನ ಇದ್ದಾರೆ ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂಥವ್ರು. ಅವ್ರನ್ನ ಕೂಡ ಮಾತಾಡಿಸ್ತಾ ಹೋಗ್ತೀನಿ. ಮೇಡಮ್, ನೀವು ಇಲ್ಲಿಂದ ಬಂದಿರಿ? ಗುಲ್ಬರ್ಗಲಿಂದ ಬಂದಿರಿ. ಈಗ ನೀವು ಅಂದ್ರೆ ಸಾಕಷ್ಟು ಜನ ಬರ್ತಾ ಇದ್ದಾರೆ. ನೆನ್ನೆ ಎಲ್ಲ ಹೋಮ ಹವನ ಆಗಿದೆ. ನಿಮ್ಮ ಮನಸ್ಸಲ್ಲಿ ಇದ್ದಿದ್ದ ಆತಂಕ ಎಲ್ಲ ದೂರ ಆಗಿದೆಯಾ ಅಂತ? ದೂರ ಆಗಿದೆ ಈಗ ಸ್ವಲ್ಪ ಮಟ್ಟಿಗೆ. ಯಾಕಂದ್ರೆ ಶುರು ಬಂದಾಗ ನಾವು ಫಸ್ಟ್ ಕೇಳಿದಾಗ ಒಮ್ಮೆ ಸಡನ್ಲಿ ನಮಗೂ ಇದು ಆಘಾತ ಆಯಿತು. ಈಗ ಮತ್ತೆ ನಾರ್ಮಲ್ ಅನ್ಸುತ್ತೆ, ಹಂಗೇನು ಅನ್ಸಲ್ಲ ಬಂದ್ ಮಾಡ. ಸಾಕಷ್ಟು ಜನ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ನೀವೆಲ್ಲಿಂದ ಬಂದಿದ್ದೀವಿ? ಸರ್, ನಾವು ಕಲಬುರಗಿಯಿಂದ ಬರೋದು. ನಾವು 8 ಮಂದಿ ಬಂದಿದ್ದೀವಿ ಸರ್. ನಾವು ಮೊದಲೇ 3 ತಿಂಗಳ ಹಿಂದ್ಗಡೆ ಟಿಕೆಟ್ ಮಾಡಿದ್ದೀವಲ್ಲ. ನಮ್ಮ ಮನೇಲೆಲ್ಲ ಇದೆಲ್ಲ ನೋಡಿ, ನ್ಯೂಸ್ ಎಲ್ಲ ನೋಡಿ ಬರಬೇಡ, ಎಲ್ಲ ಬೇಡ, ಮತ್ತು ನೆಕ್ಸ್ಟ್ ಟೈಮ್ ಹೋಗೋ ಎಲ್ಲ ಕ್ಲಿಯರ್ ಆಗೋಣ. ಇಲ್ಲ, ನಾನು ಪ್ರತಿ 6 ತಿಂಗಳಿಗೆ ಬರ್ತೀನಿ, ಏನಾಗಲ್ಲ ಬರ್ರಿ, ಎಲ್ಲ ದೇವ್ರದೆಲ್ಲ ಕರೆಕ್ಟ್ ಇರುತ್ತೆ. ಈಗ ಎಲ್ಲ ನೋಡಿದ್ರೆ ಎಲ್ಲ ತುಪ್ಪ ಎಲ್ಲ ಗೋಮೂತ್ರ ಎಲ್ಲ ಕರೆಕ್ಟ್ ಇದೆ. ಈಗ ನೋಡ್ರೆ ಏನು ಅನಿಸಲ್ಲ. ಅದು ಮತ್ತೆ ಪಾಳಿ ಭೀ ಕಮ್ಮಿ ಇದೆ. ನಿನ್ನೆ 2 ವರ್ಷದಲ್ಲಿ ದರ್ಶನ ಆಗಿದೆ. ಹಂಗೇನು ಆತಂಕ ಪಡೋ ವಿಷಯ ಇಲ್ಲ ಸರ್. ಇದಿಷ್ಟು ಏನು ಕರ್ನಾಟಕದ ಮೂಲೆ ಮೂಲೆಯಿಂದ ಬಂದಿರುವಂತಹ ಭಕ್ತರ ಮಾತು. ಏನು ನಿನ್ನೆಯಿಂದ ಕೂಡ ಸಾಕಷ್ಟು ಹೋಮ ಹವನ ಆಗಿದೆ. ಈ ಹಿನ್ನೆಲೆಯಲ್ಲಿ ನಿಧಾನವಾಗಿ ಭಕ್ತರ ಸಂಖ್ಯೆ ಕೂಡ ಹೆಚ್ಚುತ್ತಾ ಇದೆ. ಮತ್ತೆ ನಮ್ಮಲ್ಲಿ ಇದ್ದಂತ ಆತಂಕ ಕೂಡ ಕೊಂಚ ಮಟ್ಟಿಗೆ ಕಡಿಮೆ ಆಗಿದೆ ಅನ್ನುವಂತಹ ಮಾತುಗಳಾಗಿರುವಂತಹದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜೀವ್ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ತಿರುಮಲ, ತಿರುಪತಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.